everyone, welcome to Maths class 9th standard part 1. Let us continue with the lesson chapter 2 polynomials. Next concept algebraic identities. ಕೆಲವೊಂದು ಐಡೆಂಟಿಟೀಸ್ ಅನ್ನ ಕೊಟ್ಟಿದ್ದಾರೆ, ಇದನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು. ಯಾವ್ಯಾವುದು ಅಂತ ನೋಡೋಣ. x plus y whole square is equal to x square plus 2xy plus y square. ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ರೂಪದಲ್ಲಿದೆ. ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಓಕೆನಾ. ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್. ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಲ್ಲಿದೆ. ಇನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ಥರ ಬರೀತೀವಲ್ಲ, ಆ ಥರ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂದರೆ ನಾವು ಮೊದಲು ಎಕ್ಸಿಂದ ಇದನ್ನು ನೆಕ್ಸ್ಟು ಬಿ ಇಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಬಟ್ ಐಡೆಂಟಿಟೀಸ್ ಅಂದರೆ ಈಸಿ ಆಗುತ್ತೆ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz plus 2zx. x plus y whole cube is equal to x cube plus y cube plus 3xy into x plus y. x minus y whole cube is equal to x cube minus y cube minus 3xy into x minus y. ಈ ಪ್ಲಸ್ಸು ಮೈನಸ್ ಅಲ್ಲಿ ಬರೀ ಸೈನ್ ಮಾತ್ರನೇ ಚೇಂಜ್ ಆಗ್ತವೆ. ಲಾಸ್ಟ್ ಒನ್ x cube plus y cube plus z cube minus 3xyz is equal to x plus y plus z into x square plus y square plus z square minus xy minus yz minus zx. ನೀವೇನು ಮಾಡಬೇಕು, ಈ ರೀತಿನಲ್ಲಿ ಒಂದು ಚಾರ್ಟನ್ನು ಮಾಡಿಕೊಂಡು ಎಲ್ಲ ಐಡೆಂಟಿಟೀಸ್ನು ಬೈ ಹಾರ್ಟ್ ಮಾಡಬೇಕು. ಇದನ್ನು ನೆನ್ಪಿಟ್ಕೊಂಡ್ರೆ ಮಾತ್ರನೇ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. Let's solve exercise 2.4. Exercise 2.4, first question. Use suitable identities to find the following products. ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಪ್ರಾಡಕ್ಟ್ಸನ್ನು ನಾವು ಐಡೆಂಟಿಟೀಸ್ನ ಯೂಸ್ ಮಾಡಿಕೊಂಡು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಫಸ್ಟ್ ಒನ್ ನೋಡಿ, ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10. ಯಾವ ಐಡೆಂಟಿಟಿಯನ್ನು ಯೂಸ್ ಮಾಡ್ಬೋದು ನಾವಿಲ್ಲಿ? ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಈ ಒಂದು ಫಾರ್ಮುಲಾವನ್ನು ಹಾಕೊಳ್ಬೋದು ಇಲ್ಲಿ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸೇ ಇದೆ, ಎ ಜಾಗದಲ್ಲಿ ನಾವೇನು ಹಾಕಬೇಕು? 4 ಹಾಕಬೇಕು. ಬಿ ಜಾಗದಲ್ಲಿ ಏನು ಹಾಕಬೇಕು? 10 ಹಾಕಬೇಕು. ಓಕೆ. ಸೊ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಹಾಗೆ ಇರುತ್ತೆ, ಪ್ಲಸ್ ಎ ಅಂದರೆ 4 ಪ್ಲಸ್ 10 ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂದರೆ 4 ಇಂಟು 10. ಓಕೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಪ್ಲಸ್ 4 14x ಪ್ಲಸ್ 4 ಇಂಟು 10 ಈಸ್ 40. ದಿಸ್ ಈಸ್ ದ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವೆಶನ್ ಏನಿದೆ, ಇದು ಕೂಡ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಯಲ್ಲಿದೆ. ಬಿ ಜಾಗಕ್ಕೆ ನಾವು -10 ಸೇರಿಸ್ಕೊಳ್ತೀವಿ. ಸೇಮ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಇಲ್ಲಿ ಎ ಈಸ್ ಈಕ್ವಲ್ ಟು 8, ಬಿ ಈಸ್ ಈಕ್ವಲ್ ಟು -10. ಅಷ್ಟೇ ಡಿಫ್ರೆನ್ಸ್ ಆಗೋದು. ಓಕೆನಾ. ಸೊ ಎಕ್ಸ್ ಸ್ಕ್ವೇರ್ ಅಂದರೆ ಸೇಮ್ ಇರುತ್ತೆ, ಪ್ಲಸ್ ಎ ಅಂದರೆ 8, ಬಿ ಅಂದರೆ -10 ಇಂಟು ಎಕ್ಸ್ ಪ್ಲಸ್ ಎ ಅಂದರೆ 8, ಬಿ ಅಂದರೆ -10. ಎಕ್ಸ್ ಸ್ಕ್ವೇರ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಜೊತೆಗೆ ದೊಡ್ಡ ಅಂಕೆ ಚಿಹ್ನೆ ಕೂಡ -10 ಮೈನಸ್ 8 ಈಸ್ 2 ಇಂಟು ಎಕ್ಸ್ ಈಸ್ 2x. ಇಲ್ಲೂ ಕೂಡ 10 8 80 ಪ್ಲಸ್ ಇಂಟು ಮೈನಸ್ ಈಸ್ -80 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ minus 2x minus 80 is the answer. Third question, 3x plus 4 into 3x minus 5. ಇದು ಕೂಡ x plus a into x plus b ಫಾರ್ಮಲ್ ಇದೆ. ವಾಟ್ ಈಸ್ ದ ಐಡೆಂಟಿಟಿ?
ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಇಲ್ಲಿ ಎಕ್ಸ್ ಜಾಗಕ್ಕೆ ನಾವು 3x ಅನ್ನು ಬರ್ಕೊಳ್ಬೇಕು. ಎ ಈಸ್ 4 ಆ್ಯಂಡ್ ಬಿ ಈಸ್ -5. ಸೊ ಎಕ್ಸ್ ಸ್ಕ್ವೇರ್ ಅಂದರೆ 3x ಸ್ಕ್ವೇರ್ ಪ್ಲಸ್ ಎ ಅಂದರೆ 4, ಬಿ ಅಂದರೆ -5 ಇಂಟು 3x ಪ್ಲಸ್ ಎ ಅಂದರೆ 4, ಬಿ ಅಂದರೆ -5. ಇಲ್ಲಿ 3 3s are 9, ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್. ಇಲ್ಲಿಗ 5 ಮೈನಸ್ 4 ಅಂದರೆ -1 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 3 ಇಂಟು 1 ಈಸ್ 3, ಎಕ್ಸ್ ಇಂಟು 1 ಈಸ್ ಎಕ್ಸ್. ಓಕೆ, ಇಲ್ಲೂ ಕೂಡ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 5 4s are 20. ಸೊ 9x ಸ್ಕ್ವೇರ್ ಮೈನಸ್ 3x ಮೈನಸ್ 20 ಈಸ್ ದ ಆನ್ಸರ್. ಫೋರ್ತ್ ಕ್ವೆಶನ್ ನೋಡಿ, ಇಲ್ಲಿ y ಸ್ಕ್ವೇರ್ ಪ್ಲಸ್ 3/2 ಟು y ಸ್ಕ್ವೇರ್ ಮೈನಸ್ 3/2. ಇಲ್ಲಿ ಏನಾಗಿದೆ ಅಂತಂದರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ ಜಾಗದಲ್ಲಿದೆ ಅಂದ್ಕೊಳ್ಳಿ. ಸೊ ಇವಾಗ ಏನಂತ ಬರಿತೀವಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಅಥವಾ ಇಲ್ಲಿ y ಇದ್ದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಬರಿತೀವಿ. ಓಕೆನಾ, ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ. ಇಲ್ಲಿ ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಆ್ಯಂಡ್ y ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ನ ತಗೊಳ್ಳೋದಾದರೆ y ಈಸ್ ಈಕ್ವಲ್ ಟು 3/2 ಅಂತ ತಗೊಳ್ತೀವಿ. ಸೊ ಎಕ್ಸ್ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಟು ದ ಪವರ್ ಆಫ್ 2 ಮೈನಸ್ ಈಗ 3/2 ಹೋಲ್ ಸ್ಕ್ವೇರ್. ಇಲ್ಲಿ ವೈ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಅಂದರೆ y ಇವೆರಡನ್ನು ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಸೊ y ಟು ದಿ ಪವರ್ ಆಫ್ 4 ಮೈನಸ್ 3 3s are 9, 2 2s are 4. So y to the power of 4 minus 9/4 is the answer. Next one ಏನಿದೆ ನೋಡಿ, 3 minus 2x, 3 plus 2x. ಇಲ್ಲಿ ಪ್ಲಸ್ಸೇ ಫಸ್ಟ್ ಬರಬೇಕು, ಮೈನಸ್ಸೇ ಆಮೇಲೆ ಬರಬೇಕು ಅಂತ ಏನಿಲ್ಲ, ಮೈನಸ್ ಕೂಡ ಫಸ್ಟ್ ಬರ್ಬೋದು. ಇದು ಕೂಡ ಸೇಮ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನೀವು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಐಡೆಂಟಿಟಿನ ತಗೊಂಡ್ರು ಕೂಡ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಎರಡೂ ಕೂಡ ಸೇಮ್ ಇದೆ. ಇಲ್ಲಿ ಎಕ್ಸ್ ಜಾಗಕ್ಕೆ ಏನು ಬರೀತೀರಾ, 3 ಬರೀತೀರಾ, ವೈ ಜಾಗಕ್ಕೆ 2xನ ಬರೀತೀರಾ. ಎಕ್ಸ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್. ಸೊ ಇವೆರಡನ್ನು ಈಗ 3 3s are 9 ಮೈನಸ್ 2 2s are 4x ಸ್ಕ್ವೇರ್. ಸೊ 9 ಮೈನಸ್ 4x ಸ್ಕ್ವೇರ್ ಈಸ್ ದ ಆನ್ಸರ್. ಸೆಕೆಂಡ್ ಕ್ವೆಶನ್, ಎವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಪ್ರಾಡಕ್ಟ್ಸ್ ವಿತೌಟ್ ಮಲ್ಟಿಪ್ಲೈಯಿಂಗ್ ಡೈರೆಕ್ಟ್ಲಿ ಅಂತ. ಇದನ್ನು ಕೂಡ ಐಡೆಂಟಿಟೀಸನ್ನು ಯೂಸ್ ಮಾಡಿಕೊಂಡೇ ಮಲ್ಟಿಪ್ಲೈ ಮಾಡಬೇಕು, ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಬೇಡಿ ಅಂತ ಹೇಳಿದ್ದಾನೆ. ಇಲ್ಲಿ 103 ಇಂಟು 107 ಅಂತ ಇದೆ. ಇದನ್ನು 103ನ ನಾನು 100 ಪ್ಲಸ್ 3 ಅಂತ ಬರ್ಕೊಳ್ಬಹುದು. 107ನ 100 ಪ್ಲಸ್ 7 ಅಂತ ಬರ್ಕೊಳ್ಬೋದು. ಸೊ ಈಗ ನೋಡಿ, 100 ಪ್ಲಸ್ 3 ಇಂಟು 100 ಪ್ಲಸ್ 7 ಅಂದರೆ ಯಾವ ಒಂದು ಐಡೆಂಟಿಟಿ ಆಯಿತು ಇಲ್ಲಿ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಬಿಕಾಸ್ ಇಲ್ಲಿ 100 100 ಸೇಮ್ ಇದೆ, ಇಲ್ಲಿ 3 ಇದೆ, ಇಲ್ಲಿ 7 ಇದೆ. ಹಾಗಾಗಿ 3ನ ನಾವು ಎ ಅಂತ, 7ನ ನಾವು ಬಿ ಅಂತ ತಗೊಳ್ಬೋದು. ಸೊ ವಾಟ್ ಈಸ್ ದ ಐಡೆಂಟಿಟಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಪ್ರತಿ ಸಲನೂ ಐಡೆಂಟಿಟೀಸ್ನ ಬರೀರಿ, ಆವಾಗ ನಮಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 100, ದೆನ್ ಎ ಈಸ್ ಈಕ್ವಲ್ ಟು 3 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 7. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಅಂದರೆ 100 ಸ್ಕ್ವೇರ್ ಪ್ಲಸ್ ಎ ಅಂದರೆ 3 ಪ್ಲಸ್ ಬಿ ಅಂದರೆ 7 ಪ್ಲಸ್ ಎಕ್ಸ್ ಅಂದರೆ 100 ಪ್ಲಸ್ 3 ಇಂಟು 7 ಆಯಿತಾ. 100 ಸ್ಕ್ವೇರ್ ಅಂದರೆ 2020, ಇಲ್ಲಿ 4 zeros ಬರುತ್ತೆ, ಈಸಿ ಆಗುತ್ತೆ ಅಂತ ಈ ರೀತಿನಲ್ಲಿ ಹೇಳ್ತಾ ಇದ್ದೀನಿ. 10,000 ಆಗುತ್ತೆ 100 ಸ್ಕ್ವೇರ್ ಅಂದರೆ. ಪ್ಲಸ್ 7 ಪ್ಲಸ್ 3 ಈಸ್ 10, 10 ಇಂಟು 100 ಈಸ್ 1000 ಪ್ಲಸ್ 7 3s are 21. ಈಗ ಇದೆಲ್ಲದನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 10,000 ಪ್ಲಸ್ 1000 ಅಂದರೆ 11,000 ಆಗುತ್ತೆ. 11,000 ಪ್ಲಸ್ 21 ಅಂದರೆ 11,021 ಈಸ್ ದ ಆನ್ಸರ್.
ಸೆಕೆಂಡ್ ಕ್ವೆಶನ್ 95 ಇಂಟು 96 ಅಂತ ಇದೆ. ಇದನ್ನ ನಾವೀಗ 90 ಪ್ಲಸ್ 5 ಅಂತ ಬರ್ಕೊಳ್ಬೋದು, ಬಟ್ ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ ಅಂದ್ಬಿಟ್ಟು 100s ಬರ್ಕೊಳ್ಳೋಣ. ಇದನ್ನ 100 ಮೈನಸ್ 5 ಅಂದರೆ 95, 100 ಮೈನಸ್ 4 ಅಂದರೆ 96. ಇಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಫಾರ್ಮಲ್ಲೇ ಇದೆ, ಬಟ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ನಾವು ಪ್ಲಸ್ ಹಾಕೊಂಡಿದ್ದೀವಿ ಅಂದರೆ ಎ ವ್ಯಾಲ್ಯೂನೇ ನಾವು -5 ಅಂತ ತಗೊಂಡ್ರು ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ವಾಟ್ ಈಸ್ ದ ಐಡೆಂಟಿಟಿ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು? 100. ಎ ಈಸ್ ಈಕ್ವಲ್ ಟು -5, ಬಿ ಈಸ್ ಈಕ್ವಲ್ ಟು -4. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಅಂದರೆ 100 ಸ್ಕ್ವೇರ್ ಪ್ಲಸ್ ಎ ಅಂದರೆ -5 -4 ಇಂಟು ಎಕ್ಸ್ ಅಂದರೆ 100 ಪ್ಲಸ್ ಎ ಮೀನ್ಸ್ -5, ಬಿ ಮೀನ್ಸ್ -4. ಓಕೆನಾ? ಈಗ 100 ಸ್ಕ್ವೇರ್ ಅಂದರೆ 1 2 3 4 zeros. ಇಲ್ಲಿ 2 ಮೈನಸ್ ಇರೋದ್ರಿಂದ ನಾವು ಆ್ಯಡ್ ಮಾಡ್ತೀವಿ, -9 ಆಗುತ್ತೆ. -9 ಇಂಟು 100 ಈಸ್ -900. ಇಲ್ಲಿ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಆಗುತ್ತೆ. 5 4s 20. ಈಗ ಇಲ್ಲಿ ಏನು ಮಾಡಬೇಕು? ಇವೆರಡು ಪ್ಲಸ್ ಇರೋದನ್ನ ಆ್ಯಡ್ ಮಾಡ್ಕೊಂಡ್ಬಿಡೋಣ. 10,000 20 ಮೈನಸ್ 900 ಆಗುತ್ತೆ. ಓಕೆನಾ? ಈಗ ಇಲ್ಲಿ 0 ಮೈನಸ್ 0 ಈಸ್ 0. ಇಲ್ಲಿಗ 12 ಆಗಿದೆ. ಸಾರಿ, 2 ಮೈನಸ್ 0 ಈಸ್ 2. ಇಲ್ಲೇನಿಲ್ಲ ಅಂದರೆ ಇಲ್ಲಿಗ ಕ್ಯಾರಿ ತೊಗೋಬೇಕು, 10 ಆಗುತ್ತೆ. 10 ಮೈನಸ್ 9 ಈಸ್ 1. ನೆಕ್ಸ್ಟ್ ಇಲ್ಲಿ ಏನಿದೆ? 9 ಉಳಿದಿದೆ. ಸೊ 10 ಮೈನಸ್ 1 ಉಳಿದಿರೋದು 9. 9120 ಈಸ್ ದ ಆನ್ಸರ್. ಸೆಕೆಂಡ್ನ 90 ಪ್ಲಸ್ 5 ಆ್ಯಂಡ್ 90 ಪ್ಲಸ್ 6 ಅಲ್ಲೇ ನೋಡೋಣ. ಅದನ್ನು ಮಾಡಿಬಿಟ್ಟು 90 ಪ್ಲಸ್ 5 ಆ್ಯಂಡ್ 90 ಪ್ಲಸ್ 6. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 90, ಎ ಈಸ್ ಈಕ್ವಲ್ ಟು 5 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 6. ಯಾಕೆಂದರೆ ನೀವು ಯಾವ ಮೆಥಡನ್ನು ಬೇಕಾದರೂ ಫಾಲೋ ಮಾಡ್ಬೋದು ಅಲ್ವಾ, ನಾನು ಹೇಳಿದ್ದೆ ಅಂತ ಏನಿಲ್ಲ. ಎರಡು ಮೆಥಡಲ್ಲಿ ಮಾಡಿ ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂದರೆ ಎಕ್ಸ್ ಜಾಗಕ್ಕೆ 90. ಸೊ 90 ಸ್ಕ್ವೇರ್ ಪ್ಲಸ್ ಎ ಅಂದರೆ 5 ಪ್ಲಸ್ 6 ಇಂಟು 90 ಪ್ಲಸ್ 5 ಇಂಟು 6. 9 9s 81 20 ಪ್ಲಸ್ 6 ಪ್ಲಸ್ 5 ಈಸ್ 11. 11 9s 99 ಪ್ಲಸ್ 0 ಪ್ಲಸ್ 6 5s 30. ಓಕೆ, ಇಲ್ಲಿ ಇವಾಗ 8100 990 ಆ್ಯಂಡ್ 30ನ ಆ್ಯಡ್ ಮಾಡೋಣ. 0 9 plus 3 is 12, so 2 1 carry. 9 plus 1 is 10, 10 plus 1 is 11, so 1 carry. 8 plus 1 is 9. ಅಲ್ಲೂ ಕೂಡ ಆನ್ಸರ್ ಏನು ಬಂದಿತ್ತು? 9120 ಬಂದಿತ್ತು. ಇಲ್ಲೂ ಕೂಡ 9120. ನೀವು ಯಾವುದೇ ಮೆಥಡನ್ನು ಫಾಲೋ ಮಾಡಿರಿ, ಆನ್ಸರು ಸೇಮೇ ಬರುತ್ತೆ. ಓಕೆನಾ? ನೆಕ್ಸ್ಟು ಫೋರ್ತ್ ಕ್ವೆಶನ್ ನೋಡೋಣ. ಇಲ್ಲಿ 104 ಅಂತ ಇರೋದನ್ನು ನಾನು 100 ಪ್ಲಸ್ 4 ಅಂತ ಬರ್ಕೊಳ್ಬೋದು. 96 ಇರೋದ್ರನ್ನ ನಾನು 100 ಮೈನಸ್ 4 ಅಂತ ಬರ್ಕೊಳ್ಬೋದು. ನೋಡಿ, ಇಲ್ಲಿ ಎರಡು ಕಡೆ 100 ಇದೆ, 4 ಇದೆ. ಸೊ ವಾಟ್ ಈಸ್ ದ ಆನ್ಸರ್? ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ದಿಸ್ ಈಸ್ ದ ಐಡೆಂಟಿಟಿ. ಇಲ್ಲಿ ಎಕ್ಸ್ ಜಾಗಕ್ಕೆ 100 ಆ್ಯಂಡ್ ವೈ ಜಾಗಕ್ಕೆ 4ಅನ್ನು ಹಾಕ್ಕೊಳ್ತೀವಿ. ಎಕ್ಸ್ ಸ್ಕ್ವೇರ್ ಅಂದರೆ 100 ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್. 100 ಸ್ಕ್ವೇರ್ ಅಂದರೆ 1 2 3 4 zeros ಮೈನಸ್ 4 4s 16. ಸೊ ಇಲ್ಲಿ ಡೈರೆಕ್ಟ್ ಇಲ್ಲಿಗೆ 10 ಆಗುತ್ತೆ. 10 ಮೈನಸ್ 6 ಈಸ್ 4. ಇಲ್ಲಿಗ 9 ಉಳಿದಿದೆ. 9 ಮೈನಸ್ 1 ಈಸ್ 8. ಇಲ್ಲಿಗೆ ಏನು ಉಳಿದಿದೆ? 9 ಉಳಿದಿದೆ. ಇಲ್ಲಿ 10 ಮೈನಸ್ 1 ಈಸ್ 9. ಇಲ್ಲಿ ಆಲ್ರೆಡಿ 1 ಕ್ಯಾರಿ ತೊಗೊಂಡಿದ್ವಲ್ಲ. 9984 ಈಸ್ ದ ಆನ್ಸರ್. Third question, factorize the following using appropriate identities. ಇಲ್ಲಿ ಕೂಡ ಐಡೆಂಟಿಟೀಸ್ನ ಯೂಸ್ ಮಾಡಿಕೊಂಡು ಫ್ಯಾಕ್ಟರೈಸ್ ಮಾಡಬೇಕು. ಮೊದಲೆಲ್ಲ ನಾವು ಯಾವ ರೀತಿ ಮಾಡ್ತಾ ಇದ್ವಿ? ಡಿವಿಷನಲ್ಲಿ ಮಾಡ್ತಾ ಇದ್ವಿ, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮಲ್ಲಿ ಮಾಡ್ತಾ ಇದ್ವಿ. ಈಗ ಐಡೆಂಟಿಟೀಸ್ನ ಯೂಸ್ ಮಾಡಿಕೊಂಡು ಮಾಡಬೇಕು. ಫಸ್ಟ್ ಕ್ವೆಶನ್ ಏನಿದೆ? 9x ಸ್ಕ್ವೇರ್ ಪ್ಲಸ್ 6xy ಪ್ಲಸ್ ವೈ ಸ್ಕ್ವೇರ್. ಸೊ ಇದು ಯಾವ ಐಡೆಂಟಿಟಿಯನ್ನು ಹೋಲುತ್ತೆ ಅಂತ? ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್. ಅಥವಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ತಗೊಂಡ್ರೆ ನೀವು ಎ ಸ್ಕ್ವೇರ್ ಪ್ಲಸ್ 2ab
ಪ್ಲಸ್ ಬಿ ಸ್ಕ್ವೇರ್. ಈ ಒಂದು ಐಡೆಂಟಿಟಿಯನ್ನು ನಾವಿಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇದು ಈ ಫಾರ್ಮಲ್ಲಿ ಇದೆ ನೋಡಿ. ಎ ಸ್ಕ್ವೇರ್ ಅಂದರೆ 9x² ಪ್ಲಸ್ 2ab ಅಂದರೆ 6xy, ಬಿ ಸ್ಕ್ವೇರ್ ಅಂದರೆ y. ಇಲ್ಲಿ ಎ ಮತ್ತು ಬಿ ಇಸ್ ಈಕ್ವಲ್ ಟು ವೈ, ಅದು ನಮ್ಗೆ ಗೊತ್ತಿದೆ. ವೈ ಸ್ಕ್ವೇರ್ ಅಂದರೆ ವೈ. ಬಟ್ ಏನ ನಾವು ಯಾವ ರೀತಿ ತಗೊಳ್ತೀವಿ, ಇಲ್ಲಿ ಎ ಸ್ಕ್ವೇರ್ ಅಂದರೆ 9x² ಅಂತ, 9x² ಅಂತ ಬರ್ಕೊಳ್ಬಾರ್ದು. ಅವಾಗ 91x² ಆಗುತ್ತೆ, ತಪ್ಪಾಗುತ್ತೆ. 9x² ಜೊತೆ 9 ಇರೋದ್ರಿಂದ ಇಲ್ಲಿ ಏನಾಗುತ್ತೆ, 3x² ಅಂದರೆ 3 3s are 9, x into x is x² ಅಂತ ಗೊತ್ತಾಯ್ತಾ. ಅಲ್ಲಿ ಎ ಜಾಗಕ್ಕೆ ಏನು ಹಾಕ್ಕೊಳ್ಬೇಕು ನಾವು, 3xನ್ನು ಹಾಕ್ಕೊಳ್ಬೇಕು. ಈಗ 3x² ಪ್ಲಸ್ 2 ಇಂಟು ಎ ಅಂದರೆ ಏನು 3x ಇಂಟು ಬಿ ಅಂದರೆ ಏನು y. ನೋಡಿ 2 3s are 6, x ಇಂಟು y is xy ಪ್ಲಸ್ ಇಲ್ಲಿ ಬಿ ಜಾಗಕ್ಕೆ ವೈನ ಹಾಕ್ಕೊಳ್ಬೇಕು, y². ಓಕೆನಾ. ಹಾಗಾಗಿ ಇದು ಯಾವ ಒಂದು ಐಡೆಂಟಿಟಿ ಫಾರ್ಮಲ್ಲಿದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಏನನ್ನು ಹಾಕ್ಕೊಂಡಿದ್ದೀವಿ ನಾವು 3x ಪ್ಲಸ್ ಬಿ ಅಂದರೆ ವೈ ಹೋಲ್ ಸ್ಕ್ವೇರ್. ಇದನ್ನು ನಾವು ಬಿಡಿಸಿ ಬರೆಯೋದಾದರೆ 3x ಪ್ಲಸ್ ವೈ ಇಂಟು 3x ಪ್ಲಸ್ ವೈ ಅಂತ ಬರಿತೀವಿ. ನೋಡಿ 3 3s are 9, x ಇಂಟು x² ಓಕೆನಾ. ಅದೇ ರೀತಿಯಲ್ಲಿ ಈಗ 3 ಇಂಟು ವೈಯಿಂದ ಇದನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಐಡೆಂಟಿಟೀಸ್ನ ಯೂಸ್ ಮಾಡಿರಿ ಅಂದಿರೋದ್ರಿಂದ ಯಾವ ಐಡೆಂಟಿಟಿನ ಹೋಲುತ್ತೆ ಅಂತ ನಮಗೆ ಗೊತ್ತಾದರೆ ಈ ಒಂದು ಫಾರ್ಮಲ್ಲಿ ನಾವು ಬರಿಬೋದು, 3x ಪ್ಲಸ್ ವೈ ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ. ಸೆಕೆಂಡ್ ಕ್ವೆಶನ್, 4y² ಮೈನಸ್ 4y ಪ್ಲಸ್ 1 ಅಂತ ಇದೆ. ಇಲ್ಲಿ ಈಗ ನಾವು x ಮೈನಸ್ ವೈ ಹೋಲ್ ಸ್ಕ್ವೇರ್ನ ಹಾಕೊಳ್ಳೋಣ. x² ಮೈನಸ್ 2xy ಪ್ಲಸ್ y² ಅಥವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a² ಮೈನಸ್ 2ab ಪ್ಲಸ್ b². ಇಲ್ಲಿಗ b² ಅಲ್ಲಿ ನೋಡಿ b ಇಸ್ ಈಕ್ವಲ್ ಟು 1 ಬಿಕಾಸ್ 1² ಅಂದರೆ 1 ಅಂತ ಅರ್ಥ. ಇಲ್ಲಿಗ ಲಾಸ್ಟಲ್ಲಿ ಮಾಡಿದ್ವಲ್ಲ 4 ಇಂಟು ವೈ ಅಂದರೆ 2y ಹೋಲ್ ಸ್ಕ್ವೇರ್ ಬಿಕಾಸ್ 2 2s are 4, ಸೊ 4y² ಅಂತ ಆಗುತ್ತೆ. ಅಲ್ಲಿಗೆ ಎ ಏನಾಯಿತು 2y ಆಯಿತು. ಓಕೆನಾ. ಸೊ ಇದನ್ನ ಏನಂತ ಬರೀತೀವಿ ಈಗ, 2y² ಮೈನಸ್ 2 ಇಂಟು ಎ ಅಂದರೆ 2y ಇಂಟು 1. ನೋಡಿ 2 2s are 4, y 1s are y, 4y ಆಯಿತು ಪ್ಲಸ್ 1². ಓಕೆ, ಇದು ಈ ಫಾರ್ಮಲ್ಲಿ ಬಂತಲ್ಲ, a² ಮೈನಸ್ 2ab ಪ್ಲಸ್ b². ಹಾಗಾಗಿ ಎ ಮೈನಸ್ ಬಿ ಫಾರ್ಮಲ್ಲಿ ಯಾವ ರೀತಿ ಬರಿತೀವಿ, 2y ಮೈನಸ್ ಬಿ ಜಾಗದಲ್ಲಿ ಏನಿದೆ 1 ಹೋಲ್ ಸ್ಕ್ವೇರ್. ಬಿಡಿಸಿ ಬರೆಯೋದಾದರೆ 2y ಮೈನಸ್ 1, 2y ಮೈನಸ್ 1 ಈಸ್ ದ ಆನ್ಸರ್. ನೋಡಿ 2 2s are 4, y ಇಂಟು y y² ಮೈನಸ್ 2y. ನೆಕ್ಸ್ಟು ಈಗ ಇದರಿಂದ ಒಂದ್ಸಲ ಇದರಿಂದ ಒಂದ್ಸತಿ ಮಾಡಿದ್ವಿ ಅಲ್ವಾ. 2y ಅಂದರೆ ಮೈನಸ್ 2y, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 1 1s are 1, 4y² ಮೈನಸ್ 2y ಪ್ಲಸ್ 2y ಈಸ್ 4y ಪ್ಲಸ್ 1. ನೋಡಿ ಸೇಮ್ ಆನ್ಸರ್ ಬರುತ್ತೆ. ಹಾಗಾಗಿ ನಾವು ಮಾಡಿರೋ ಅಂಥ ಉತ್ತರ ಕರೆಕ್ಟ್ ಆಗಿದೆ ಅಂತ. ನೆಕ್ಸ್ಟು ಥರ್ಡ್ ಒನ್ ನೋಡಿ, ಇಲ್ಲಿ x² ಮೈನಸ್ y² ಬೈ 100 ಅಂತ. ಇದು ಯಾವ ಒಂದು ಐಡೆಂಟಿಟಿ, x² ಮೈನಸ್ y² ಇಸ್ ಈಕ್ವಲ್ ಟು x ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಇಲ್ಲೂ ಕೂಡ ಹೇಳ್ದಂಗೆ ಡೈರೆಕ್ಟಾಗಿ y ಬೈ 100 ಹೋಲ್ ಸ್ಕ್ವೇರ್ ಅಂತ ಅಲ್ಲ, 100ನ ಸ್ಕ್ವೇರ್ ರೂಟನ್ನು ಹಾಕ್ಕೊಳ್ಬೇಕು. ದಟ್ ಮೀನ್ಸ್ x² ಮೈನಸ್ ವೈ ಬೈ 10 ಹೋಲ್ ಸ್ಕ್ವೇರ್. ಅಲ್ಲಿಗೆ y² 10 10s are 100 ಆಗುತ್ತೆ. ಇದೇನಾಯ್ತು ಈಗ x² ಮೈನಸ್ y² ಫಾರ್ಮಲ್ಲಿ ಯಾವ ರೀತಿ ಬರಿಬೇಕು, x ಪ್ಲಸ್ 5 ಇಂಟು ಎಕ್ಸ್ ಮೈನಸ್ ವೈ, ಎಕ್ಸ್ ಪ್ಲಸ್ ವೈ ಬೈ 10 ಅಂತ ಬರಿತೀವಿ. ನೆಕ್ಸ್ಟು ಎಕ್ಸ್ ಮೈನಸ್ ವೈ ಬೈ 10 ಅಂತ ಬರಿತೀವಿ. ಓಕೆ. ಫೋರ್ತ್ ಕ್ವೆಶನ್, ಎಕ್ಸ್ಪ್ಯಾಂಡ್ ಈಚ್ ಆಫ್ ದ ಫಾಲೋಯಿಂಗ್ ಯೂಸಿಂಗ್ ಸ್ಯೂಟಬಲ್ ಐಡೆಂಟಿಟೀಸ್ ಅಂತ ಇದೆ. ಫಸ್ಟ್ ಕ್ವೆಶನ್ ನೋಡಿ, ಎಕ್ಸ್ ಪ್ಲಸ್ 2y ಪ್ಲಸ್ 4z ಹೋಲ್ ಸ್ಕ್ವೇರ್. ಇದು ಯಾವ ಒಂದು ಫಾರ್ಮಲ್ಲಿ ಇದೆ ಅಂದರೆ x²
ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಓಕೆ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ಈ ರೀತಿನಲ್ಲಿ ಬರುತ್ತೆ. ಈಗ ಎಕ್ಸ್ ವ್ಯಾಲ್ಯೂ ಏನು, ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ. ಓಕೆನಾ, ವೈ ಜಾಗದಲ್ಲಿ ಏನು ಹಾಕಬೇಕು, 2y ಹಾಕಬೇಕು. ಝೆಡ್ ಇರೋ ಕಡೆ ಎಲ್ಲ ಏನು ಹಾಕಬೇಕು, 4z ಹಾಕಬೇಕು. ಇದು ವ್ಯಾಲ್ಯೂಸ್. ಓಕೆ, ಈಗ ಈ ಒಂದು ಎಕ್ಸ್ಪ್ರೆಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಅಂದರೆ 2y ಹೋಲ್ ಸ್ಕ್ವೇರ್ ಹಾಕಬೇಕು ಪ್ಲಸ್ ಝೆಡ್ ಅಂದರೆ 4z ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಅಂದರೆ ಎಕ್ಸ್, ವೈ ಅಂದರೆ 2y ಪ್ಲಸ್ 2yz ಅಂದರೆ ವೈ ಅಂದರೆ 2y ಪ್ಲಸ್ ಝೆಡ್ ಅಂದರೆ 4z ಪ್ಲಸ್ 2z ಅಂದರೆ 4z, ಎಕ್ಸ್ ಅಂದರೆ ಎಕ್ಸ್. ಓಕೆನಾ, ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2 2s are 4, y into y square plus 4 4s are 16, z into z square plus 2 2s are 4, xy. Okay, plus 2 2s are 4, 4 4s are 16, yz plus 2 4s are 8, z into x is zx. ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 4y ಸ್ಕ್ವೇರ್ ಪ್ಲಸ್ 16z ಸ್ಕ್ವೇರ್ ಪ್ಲಸ್ 4xy ಪ್ಲಸ್ 16yz ಪ್ಲಸ್ 8zx ಈಸ್ ಅವರ್ ಆನ್ಸರ್. ಇದನ್ನು ನಾವು ಏನೂ ಮಾಡೋಕ್ಕಾಗಲ್ಲ, ಅಂದರೆ ಸಾಲ್ವ್ ಮಾಡೋದಕ್ಕಾಗಲ್ಲ. ಈ ಎಕ್ಸ್ಪ್ರೆಷನ್ ಇದೇ ರೀತಿನಲ್ಲಿ ಇರುತ್ತೆ, ಯಾಕೆಂದರೆ ಐಡೆಂಟಿಟಿನ ಎಕ್ಸ್ಪ್ಯಾಂಡ್ ಮಾಡಿದಾಗ ಈ ಫಾರ್ಮಲ್ಲಿ ಬರುತ್ತೆ. ನಾವಿಲ್ಲಿ ಬರೆದಿರೋ ಆನ್ಸರ್ ಕೂಡ ಇದೇ ಫಾರ್ಮಲ್ಲಿ ಇದೆ. ಸೆಕೆಂಡ್ ಕ್ವೆಶನ್, 2x minus y plus z, x plus y plus z whole square is equal to x square plus y square plus z square plus 2xy plus 2yz plus 2zx. ಐಡೆಂಟಿಟೀಸ್ನ ದಯವಿಟ್ಟು ಬೈ ಹಾರ್ಟ್ ಮಾಡಿ. ಇಲ್ಲಿ ಎಕ್ಸ್ ಜಾಗಕ್ಕೆ ಏನನ್ನು ಹಾಕಬೇಕು, 2x ಅನ್ನು ಹಾಕ್ತೀವಿ. y ಜಾಗಕ್ಕೆ ನಾವು ಮೈನಸ್ y ಅನ್ನು ಹಾಕ್ತೀವಿ. z ಜಾಗದಲ್ಲಿ z ಹಾಗೆ ಇರುತ್ತೆ. ಓಕೆನಾ, ಎಕ್ಸ್ ಸ್ಕ್ವೇರ್ ಅಂದರೆ ಈಗ 2x ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 2x ಮೈನಸ್ ವೈ ಪ್ಲಸ್ 2y ಅಂದರೆ 2 ಇಂಟು ಮೈನಸ್ ವೈ ಇಂಟು ಝೆಡ್ ಪ್ಲಸ್ 2 ಇಂಟು ಝೆಡ್ ಅಂದರೆ ಝೆಡ್, ಎಕ್ಸ್ ಅಂದರೆ 2x. ಓಕೆ, ಇಲ್ಲಿಗ 2 2s are 4 ಎಕ್ಸ್ ಸ್ಕ್ವೇರ್, ಇಲ್ಲಿ ವೈ ಸ್ಕ್ವೇರ್ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಆಗುತ್ತೆ, ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಇಲ್ಲಿ 2 2s are 4 ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 4xy. ಓಕೆ, ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 2 2s are 4y, ಸಾರಿ ಇದು ಝೆಡ್, ಸಾರಿ ಮೈನಸ್ 2yz. ಓಕೆ, ಇಲ್ಲಿ ಪ್ಲಸ್ ಇರೋದ್ರಿಂದ 2 2s are 4zx. ಓಕೆ, ನೋಡಿ 4x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ 4xy ಮೈನಸ್ 2yz ಪ್ಲಸ್ 4zx ಈಸ್ ಅವರ್ ಆನ್ಸರ್. ನೆಕ್ಸ್ಟು ಥರ್ಡ್ ಕ್ವೆಶನ್, ಮೈನಸ್ 2x ಪ್ಲಸ್ 3y ಪ್ಲಸ್ 2z ಹೋಲ್ ಸ್ಕ್ವೇರ್. ಓಕೆ, ಐಡೆಂಟಿಟಿಯನ್ನು ಬರೆಯೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2x ಅಂತ ಬರಿತೀವಿ, y ಈಸ್ ಈಕ್ವಲ್ ಟು 3y ಅಂತ ಬರಿತೀವಿ, z ಈಸ್ ಈಕ್ವಲ್ ಟು 2z. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ 2x ಹೋಲ್ ಸ್ಕ್ವೇರ್ ಪ್ಲಸ್ 3y ಹೋಲ್ ಸ್ಕ್ವೇರ್ ಪ್ಲಸ್ 2z ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಅಂದರೆ ಮೈನಸ್ 2x, y ಅಂದರೆ 3y ಪ್ಲಸ್ 2 ಇಂಟು y ಅಂದರೆ 3y, z ಅಂದರೆ 2z ಪ್ಲಸ್ 2 ಇಂಟು z ಅಂದರೆ 2z, x ಅಂದರೆ ಮೈನಸ್ 2x. ಓಕೆ,
ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಬರುತ್ತೆ ಬಿಕಾಸ್ ಸ್ಕ್ವೇರ್ ಇರೋದ್ರಿಂದ. ಓಕೆ, 4x² ಪ್ಲಸ್ 3 3 9y ಸ್ಕ್ವೇರ್ ಪ್ಲಸ್ 4z². ಇಲ್ಲಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. 2 2 4, 4 3 12. x ಇಂಟು y ಈಸ್ xy. ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ 2 3 6, 6 2 12 yz. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿಕಾಸ್ ಎಕ್ಸ್ ಮೈನಸ್ ಇರೋದ್ರಿಂದ 2 2 4, 4 2 8, 8xz ಅಥವಾ zx. ಸಿ ದ ಆನ್ಸರ್ 4x² ಪ್ಲಸ್ 9y² ಪ್ಲಸ್ 4z² ಮೈನಸ್ 12xy ಪ್ಲಸ್ 12yz ಮೈನಸ್ 8xz. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಇಲ್ಲಿ 3a ಮೈನಸ್ 7b ಮೈನಸ್ c ಹೋಲ್ ಸ್ಕ್ವೇರ್. ಇಲ್ಲಿ ಎಲ್ಲವುದು ಕೂಡ ಮೈನಸ್ಸಲ್ಲೇ ಇದ್ರೂ ಐಡೆಂಟಿಟಿ ಪ್ಲಸ್ಸಲ್ಲೇ ಇರುತ್ತೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು x² ಪ್ಲಸ್ y² ಪ್ಲಸ್ z² ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. ಓಕೆ, ಈಗ ಎಕ್ಸ್ ಜಾಗಕ್ಕೆ ಏನನ್ನ ಬರೀತೀರಾ? 3a ಬರೀತೀರಾ. y ಜಾಗಕ್ಕೆ ಮೈನಸ್ 7b ಬರೀತೀರಾ. z ಜಾಗಕ್ಕೆ ಮೈನಸ್ c ಬರೀತೀರಾ. ಓಕೆ, x² ಅಂದರೆ 3a² ಪ್ಲಸ್ ಮೈನಸ್ 7b² ಪ್ಲಸ್ z ಅಂದರೆ ಮೈನಸ್ c² ಪ್ಲಸ್ 3a ಇಂಟು ಮೈನಸ್ 7b ಪ್ಲಸ್ 2y ಅಂದರೆ ಮೈನಸ್ 7b ಮೈನಸ್ ಸಿ ಪ್ಲಸ್ 2 ಇಂಟು ಝೆಡ್ ಅಂದರೆ ಮೈನಸ್ ಸಿ ಇಂಟು 3a. ಓಕೆ, 3 3 9a² ಪ್ಲಸ್ 7 7 49b² ಪ್ಲಸ್ ಸಿ ಇಂಟು ಸಿ ಈಸ್ c². ಇಲ್ಲಿ ಈಗ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. 2 3 6, 6 7 42. a ಇಂಟು ಬಿ ಈಸ್ ab. ಇಲ್ಲಿ ಪ್ಲಸ್ ಇಂಟು ನೋಡಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್. 7 2 14. b ಇಂಟು ಸಿ ಈಸ್ ಬಿ ಸಿ. ಓಕೆ, ಮೈನಸ್ ಇಲ್ಲಿ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್. 2 3 6. c ಇಂಟು a ಈಸ್ ಸಿ ಎ. ಓಕೆ, ದಿಸ್ ಈಸ್ ದ ಆನ್ಸರ್. Let's check once again. 9a² plus 49b² plus c² minus 42ab plus 14bc minus ca. ಸೈನನ್ನು ಮಲ್ಟಿಪ್ಲೈ ಮಾಡಬೇಕಾದ್ರೆ ಬಿ ಕೇರ್ಫುಲ್. ಓಕೆ, ನೆಕ್ಸ್ಟ್ x² ಪ್ಲಸ್ y² ಪ್ಲಸ್ z² ಪ್ಲಸ್ 2xy ಪ್ಲಸ್ 2yz plus 2zx is our identity. When x is equal to minus 2x, y is equal to 5y and z is equal to minus 3z. Substitute ಮಾಡೋಣ. minus 2x whole square plus 5y whole square plus minus 3z whole square plus 2 into minus 2x and 5y, then plus 2 into 5y into minus 3z, then plus 2 into z ಅಂದರೆ minus 3z, x ಅಂದರೆ minus 2x. Minus into minus is plus. 4x² plus 5 5 25y². 3 3 9z². ಇಲ್ಲಿ ನೋಡಿ, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್. 2 2 4, 4 5 20xy. ದೆನ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. 5 2 10, 10 3 30yz. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್. 2 3 6, 6 2 12zx. ದಿಸ್ ಈಸ್ ಅವರ್ ಆನ್ಸರ್. 4x² plus 25y² plus 9z² minus 20xy minus 30yz plus 12zx. Sixth question.
ಸ್ವಲ್ಪ ಲೆಂತಿ ಅನಿಸುತ್ತೆ ಬಿಕಾಸ್ ಫ್ಯಾಕ್ಟರ್ಸಲ್ಲಿರೋದ್ರಿಂದ 1/4 a ಮೈನಸ್ 1/2 b ಪ್ಲಸ್ 1 ಹೋಲ್ ಸ್ಕ್ವೇರ್. ಇದನ್ನು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಅಂತ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. ಓಕೆ, ಎಕ್ಸ್ನ ಏನಂತ ತಗೊಳ್ತೀವಿ ನೋಡಿ, ಇಲ್ಲಿ 1/4 ಇಂಟು ಎ ಅಂದರೆ ನಾವು a/4 ಅಂತ ತಗೊಳ್ಬೋದು. ಅದೇ ರೀತಿ b ಈಸ್ ಈಕ್ವಲ್ ಟು ಮೈನಸ್ b/2 ಅಂತ ತಗೊಳ್ತೀವಿ. c ಈಸ್ ಈಕ್ವಲ್ ಟು 1. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲೀಗ ಎಕ್ಸ್ ಸ್ಕ್ವೇರ್ ಅಂದರೆ a/4 ಹೋಲ್ ಸ್ಕ್ವೇರ್ ಪ್ಲಸ್ y ಅಂದರೆ ಮೈನಸ್ b/2 ಹೋಲ್ ಸ್ಕ್ವೇರ್ ಪ್ಲಸ್ ಝೆಡ್ ಅಂದರೆ 1, ಸೊ 1 ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಅಂದರೆ a/4 ಇಂಟು ಮೈನಸ್ b/2 ಪ್ಲಸ್ 2 ಇಂಟು ವೈ ಅಂದರೆ ಮೈನಸ್ b/2 ಇಂಟು 1 ಪ್ಲಸ್ 2 ಝೆಡ್ ಅಂದರೆ 1 ದೆನ್ ಎಕ್ಸ್ ಅಂದರೆ a/4. ಓಕೆ, ಇಲ್ಲಿಗ ಎ ಸ್ಕ್ವೇರ್ ಬೈ 4 ಸ್ಕ್ವೇರ್ ಅಂದರೆ 16 ಪ್ಲಸ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಬಿ ಸ್ಕ್ವೇರ್ ಬೈ 2 2s 4 ಪ್ಲಸ್ 1 ಸ್ಕ್ವೇರ್ ಅಂದರೆ 1. ಇಲ್ಲಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ನೋಡಿ, ಇಲ್ಲಿ 2 ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಎ ಇಂಟು ಬಿ ab/4. ಇಲ್ಲಿ 2 2 ಗೆಟ್ಸ್ ಕ್ಯಾನ್ಸಲ್. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಬಿ ಇಂಟು 1 ಈಸ್ ಬಿ ಪ್ಲಸ್ ಇಲ್ಲಿ ನೋಡಿ 2 1s 2 2 2s 4. ನೆಕ್ಸ್ಟು 1 ಇಂಟು ಎ ಈಸ್ ಎ. ಇಲ್ಲಿ ಡಿನಾಮಿನೇಟರಲ್ಲಿ 2 ಇರೋದ್ರಿಂದ a/2 ಈಸ್ ದ ಆನ್ಸರ್. ನೋಡಿ, a ಸ್ಕ್ವೇರ್ ಬೈ 16 ಪ್ಲಸ್ ಬಿ ಸ್ಕ್ವೇರ್ ಬೈ 4 ಪ್ಲಸ್ 1 ಮೈನಸ್ ab/4 ಮೈನಸ್ ಬಿ ಪ್ಲಸ್ a/2 ಈಸ್ ಅವರ್ ಆನ್ಸರ್. ಈ ಎಕ್ಸಸೈಸು ತುಂಬ ಲೆಂತಿ ಆಗಿರೋದ್ರಿಂದ ನಾನು ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಕ್ವೆಶನ್ ನಂಬರ್ 1 to 4 ಉಳಿದಿರೋ ಅಂಥ ಕ್ವೆಶನ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.